ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮನಾ. ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಕ್ವಿನೋವಾಯಿಂದ ದೋಸೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಹೆಲ್ದಿ ಇದು. ಈ ಕ್ವಿನೋವಾ ರೈಸು ಒಳ್ಳೆ ಪ್ರೋಟೀನ್ ಇರುತ್ತೆ, ಫೈಬರ್ ಇರುತ್ತೆ, ಗ್ಲೂಟನ್ ಫ್ರೀ, ಆಮೇಲೆ ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅದರಲ್ಲಿ ಐರನ್ನು, ಮೆಗ್ನೀಷಿಯಮ್, ಆ್ಯಂಟಿ ಆಕ್ಸಿಡೆಂಟ್ಸ್, ಮಿನರಲ್ಸ್ ಎಲ್ಲ ಇರುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಒಳ್ಳೆಯದು, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ, ಹಾರ್ಟ್ ಹೆಲ್ತ್ಗೆ ಒಳ್ಳೆಯದು. ಸೊ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿರೋ ಇದರಿಂದ ದೋಸೆ ಮಾಡೋದು ನೋಡೋಣ. ನಾನಿಲ್ಲಿ ನೋಡಿ 1 ಲೋಟ ಆಗೋಷ್ಟು ಕ್ವಿನೋವಾ ತೊಗೊಂಡೆ, ಅರ್ಧ ಲೋಟ ರೆಡ್ ರೈಸ್ ತೊಗೊಂಡೆ. ವೈಟ್ ರೈಸ್ ಬೇಡವೇ ಬೇಡ, ತುಂಬ ಹೆಲ್ದಿಯಾಗಿರಲಿ ಅಂತ ರೆಡ್ ರೈಸೇ ಹಾಕಿದ್ದೀನಿ. ನೋಡಿ, ಅರ್ಧ ಫುಲ್ ಬೇಡ, ಕಾಲ್ಗಿಂತ ಸ್ವಲ್ಪ ಜಾಸ್ತಿ ಆಗೋಷ್ಟು ಉದ್ದಿನಬೇಳೆ ತೊಗೊಂಡೆ ಇಲ್ಲಿ ನಾನು. ಆಮೇಲೆ 1 ಸ್ಪೂನ್ ಆಗೋಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆನೂ ಹಾಕ್ಕೋಬೋದು ಅಥವಾ ತೊಗರಿಬೇಳೆ ಎರಡೂ, ಅಥವಾ ಮಿಕ್ಸ್ ಮಾಡಿನೂ ಹಾಕ್ಕೋಬೋದು. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯ ತೊಗೊಂಡೆ, 1 ಮುಷ್ಟಿ ಅವಲಕ್ಕಿನೂ ಹಾಕಿದೆ. ಇಷ್ಟನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನಾನು ನೆನೆಸಿಟ್ಬಿಟ್ಟೆ. ಒಂದು 4 to 5 hours ನೆನೆಸಿಟ್ಟಿದ್ದೆ. ನೋಡಿ, ಈ ಥರ ನೆನೆಸಿಟ್ಟೆ. ಆಮೇಲೆ ರಾತ್ರಿನೇ ರುಬ್ಬಿ ಇಟ್ಟಾಗ ಬೆಳಿಗ್ಗೆ ಅಷ್ಟೊತ್ತಿಗೆ ಅದು ನೋಡಿ ಎಷ್ಟು ಈ ಥರ ಹಿಟ್ಟಾಗಿತ್ತು, ಅಷ್ಟು ಹುದುಗಿ ಬಂದಿತ್ತು, ತುಂಬ ಚೆನ್ನಾಗಾಗಿತ್ತು. ರಾತ್ರಿನೇ ಇದನ್ನು ನಾನು ರುಬ್ಬಿ ಇಟ್ಟಿದ್ದೆ. ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಈ ಥರ ಆಗಿತ್ತು. ಸೊ ಆಮೇಲೆ ಜಸ್ಟ್ ಅಷ್ಟೇ ಆ್ಯಸ್ ಯೂಶ್ವಲ್ ಒಂಚೂರು ಎಣ್ಣೆ ಸವರಿ ಇದಕ್ಕೆ ದೋಸೆ ನೀವು ಹಾಕಿ ನೋಡಿ, ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಬೋದು. ಮೇಲಿಂದ ನಾನು ದೋಸೆಗೆ ಮಾಡಲಿಕ್ಕೆ ಒಂದು ಮುಳುಬಾಗಿಲು ಚಟ್ನಿ ಪುಡಿ ಅಂತ ತೋರಿಸಿದ್ದೀನಿ ಹಿಂದೆ ಒಂದು ಸರಿ. ಅದನ್ನೇ ಪುಡಿ ಮಾಡಿಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಮೇಲಿನಿಂದ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಾಕ್ಕೋಬೋದು. ಜಸ್ಟ್ ಅದಕ್ಕೆ ಪಲ್ಯ ಮಾಡ್ಕೊಳ್ಳಿ, ಚಟ್ನಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಗರಿ ಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ ಈ ದೋಸೆ. ನೀವು ಸಹ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಹೊಸ ಥರ, ಒಂದೇ ಥರ ಈ ಅಕ್ಕಿ ಉದ್ದು ಹಾಕೋ ಬದಲು ಇದು ಮಾಡಿದ್ರೆ ತುಂಬ ಹೆಲ್ದಿ. ಖಂಡಿತ ಟ್ರೈ ಮಾಡಿ, ಆಯಿತಾ? ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಥ್ಯಾಂಕ್ ಯು.